बारी बारी जाऊं मैं हिंदी पे वारी, हिंदी हमारी सबकी है महतारी, हिंदी हमारी। ಅಭಿನವ ಮನುಷ್ಯ ಪಾಠ ಕಿಸ್ ವಿಧಾ ಕಾ ಹೇ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ದ ರೈಟ್ ಆನ್ಸರ್ ನೋಡೋದಾದ್ರೆ ಕವಿತಾ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 2, ಅಭಿನವ್ ಮನುಷ್ಯಕ್ಕೆ ಕವಿ ಕಾ ನಾಮ್ ಕ್ಯಾ ಹೇ ಅಂತ ಇದೆ. ಅಂದರೆ ಅಭಿನವ್ ಮನುಷ್ಯ ಕವಿತಾಕ್ಕೆ ಕವಿ ಕಾ ನಾಮ್ ಕೇಳಿದರೆ ಸೊ ಉತ್ತರ ರಾಮಧಾರಿ ಸಿಂಹ ದಿನಕರ್. ಮುಂದಿನ ಪ್ರಶ್ನೆ, ರಾಮಧಾರಿ ಸಿಂಹ ದಿನಕರ್ ಜಿ ಕಾ ಜನ್ಮ ಕಬ್ ಹುವಾ ಅಂತ ಇದೆ. 1904 ಅಂತಕ್ಕಂಥದ್ದು ಉತ್ತರ. रामधारी सिंह दिनकर जी का जन्म कहाँ हुआ ಅಂತ ಇದೆ. ಬಿಹಾರ್ ಕೆ ಮುಂಗೇರ್ ಪ್ರಾಂತ್ ಮೇ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಅಭಿನವ ಮನುಷ್ಯ ಕವಿತಾ ಕಿಸ್ ರಚನಾ ಸೆ ಲಿಯಾ ಗಯಾ ಹೇ ಅಂತ ಇದೆ. ಉತ್ತರ ಕುರುಕ್ಷೇತ್ರ ಕೆ ಷಷ್ಠ ಸರ್ಗ ಸೆ ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ, ಆಜ್ ಮನುಜಕಯಾನ ಕಹಾ ಜಾ ರಹಾ ಹೇ ಅಂತ ಇದೆ. ಗಗನ ಮೇ ಅಂತಕ್ಕಂಥದ್ದು ಉತ್ತರ ಬರ್ತದೆ. 7ನೇ ಪ್ರಶ್ನೆ, ಪವನ ಕಾ ತಾಪ್ ಕಿಸ್ಕೆ ಹುಕ್ಮ ಪರ್ ಚढ़ता ಉತರ್ತಾ ಹೇ ಅಂತ ಇದೆ. ಸೊ ಮಾನವಕ್ಕೆ ಹುಕ್ಮ ಪರ್ ಚढ़ता ಉತರ್ತಾ ಹೇ ಅಂತಕ್ಕಂಥದ್ದು ಉತ್ತರ ಬರಬೇಕು. ಇನ್ನು ಆಧುನಿಕ ಪುರುಷನೇ ಕಿಸ್ ಪರ್ ವಿಜಯ್ ಪಾಯಿ ಹೇ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಪ್ರಕೃತಿ ಪರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ನೆಕ್ಸ್ಟ್, ಪರಮಾಣು ಕಿಸೆ ದೇಖಕರ್ ಕಾಮ್ತೆ ಹೇ ಅಂತ ಇದೆ. ಉತ್ತರ ಮಾನವಕ್ಕೆ ಹಾಥೋಂಕೋ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಮುಂದಿನ ಪ್ರಶ್ನೆ, ಆಜ್ ಕಿ ದುನಿಯಾ ಕೈಸಿ ಹೇ ಅಂತ ಇದೆ. ಸೊ ವಿಚಿತ್ರ ನವೀನ ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ, ಮಾನವ್ ಕೆ ಹುಕ್ಮ ಪರ್ ಕ್ಯಾ ಚढ़ता ಉತರ್ತಾ ಹೇ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಪವನ ಕಾ ತಾಪ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ನರ ಕಿನಕಿನ ಕೋ ಏಕ ಸಮಾನ್ ಲಾಂಗ್ ಸಕ್ತಾ ಹೇ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಸರಿತಾ ಗಿರಿ ಸಿಂಧು ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ, ಪ್ರಸ್ತುತ ಕವಿತಾ ಮೇ ಕಿಸ್ಕಾ ವಿಶ್ಲೇಷಣ್ ಹುವಾ ಹೇ ಅಂತ ಇದೆ. ಉತ್ತರ ನೋಡೋದಾದ್ರೆ ವೈಜ್ಞಾನಿಕ ಯುಗ और ಆಧುನಿಕ ಮಾನವ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಮನುಷ್ಯ ಕಿ ಸಾಧನಾ ಕ್ಯಾ ಹೇ ಅಂತ ಇದೆ. ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ಣ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಮಾನವ್ ಕೆ ಹಾತ್ ಮೇ ಕ್ಯಾ ಕ್ಯಾ ಬಂದೇ ಹುಯೇ ಹೇ ಅಂತ ಇದೆ. ಸೊ ವಾರಿ ವಿದ್ಯುತ್ ಭಾಪ್ ಅಂತಕ್ಕಂಥದ್ದು ಉತ್ತರದಲ್ಲಿ ಬರಬೇಕು. ಮುಂದಿನ ಪ್ರಶ್ನೆ, ರೇಣುಕಾ ಕಿಸ್ಕಿ ರಚನಾ ಹೇ ಅಂತ ಇದೆ. ಸರಿಯಾದ ಉತ್ತರ ರಾಮಧಾರಿ ಸಿಂಹ ದಿನಕರ್ ಅಂತಕ್ಕಂಥದ್ದು ಉತ್ತರದಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಕವಿತಾ ಮೇ ಕಿಸ್ಕಾ ಮಹತ್ವ ಸಮझाया गया है ಅಂತ ಇದೆ. ಸ್ನೇಹ ಮಾನವೀಯತಾ ಭಾಯಿಚಾರ ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ, ಮನುಷ್ಯ ಕಿನಕಿನಕ ಆಗಾರ್ ಹೇ ಅಂತ ಇದೆ. ಸೊ ಮನುಷ್ಯ ಜ್ಞಾನ ವಿಜ್ಞಾನ ಆಲೋಕ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಗಿರಿ ಪಹಾಡ ವಾರಿ ಡ್ಯಾಶ್ ಅಂತ ಇದೆ. ಗಿರಿ ಪದದ ಅರ್ಥ ಪಹಾಡ ಆದರೆ ವಾರಿ ಪದದ ಅರ್ಥ ಜಲ್ ಪಾನಿ ನೀರ ಉದಕ ಅಂತಲೂ ಕೂಡ ಆಗ್ತದೆ. ಇನ್ನು ಪವನ ಪದದ ಅರ್ಥ ವಾಯು ಆದರೆ ಸಿಂಧು ಪದದ ಅರ್ಥ ಕೇಳಿದ್ದಾರೆ. ಸಿಂಧು ಪದದ ಅರ್ಥ ಸಾಗರ. ಜಮೀನ್ ಆಸಮಾನ ಇದೆ. ಆಕಾಶ ಕೇಳಿದ್ದಾರೆ. ಆಕಾಶದ್ದು ಪಾತಾಳ ಆಗ್ತದೆ. ನರ್ ಪದದ ಅರ್ಥ ಆದ್ಮಿ ಆಗ್ತದೆ. ಅದೇ ಥರ ಹೃದಯ ಪದದ ಅರ್ಥ ಕೇಳಿದ್ದಾರೆ. ಹೃದಯ ಅಂದರೆ ಊರ್ ಛಾತಿ ಸೀನಾ ಬರ್ತದೆ. ತುಕಾಂತ ಶಬ್ದ ಇದೆ ಪ್ರಾಸಪದ. ಭಾಪದ ತಾಪ ಅಂತಕ್ಕಂಥದ್ದು ಉತ್ತರ. ತುಕಾಂತ ಶಬ್ದ ಬರ್ತಾ ಇದೆ. ಜೀತದ ತುಕಾಂತ ಶಬ್ದ ಪ್ರೀತ್ ಅಂತ ಆಗ್ತದೆ. ಪರ್ಯಾಯವಾಚ್ಯ ಶಬ್ದ ಆಗಾರ್ ಕೇಳಿದ್ದಾರೆ. ಸೊ ಘರ್ ಭವನ ಅಂತಕ್ಕಂಥದ್ದು ಉತ್ತರ. ಪರ್ಯಾಯವಾಚ್ಯ ಶಬ್ದ ನವೀನ ಕೇಳಿದ್ದಾರೆ. ನಯ ನವ ಅಂತಕ್ಕಂಥದ್ದು ಬರ್ತದೆ. 29ನೇ ಪ್ರಶ್ನೆ, ವಿಲೋಮ್ ಶಬ್ದ ಲಿಖಿಯೇ ಪುರುಷದ್ದು ಏನಾಗ್ತದೆ ಸ್ತ್ರೀ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್, ಅಸೀಮಿತ್ ಇದರ ವಿಲೋಮ ಶಬ್ದ ಕೇಳಿದ್ದಾರೆ. ಅಸೀಮಿತದು ಸೀಮಿತ ಆಗ್ತದೆ. ಏಕಲ್ ಶಬ್ದ ಇದೆ. ಮನುಕಿ ಸಂತಾನ್ ಮಾನವ್ ಅಧಿಕ ವಿದ್ಯಾಪ್ರಾಪ್ತ ವಿದ್ಯಾವಾನ ಪಂಡಿತ ಸರ್ವಜ್ಞ ಅಂತಲೂ ಕೂಡ ನಾವೇನು ಮಾಡ್ಬೋದು ಬರಿಬೋದು. ಇಷ್ಟು ನಾನು ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಸೊ SSLCಯ 4ನೆಯ ಪದ್ಯಪಾಠ ಅಭಿನವ ಮನುಷ್ಯ ಪದ್ಯದ ನಾನು ಏನು ಮಾಡಿದ್ದೀನಿ ನಿಮಗೆ 31 ಲೈನರ್ ಕ್ವಶನ್ ಆನ್ಸರ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಇದನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.